ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯಶ್ರೀ. ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು ನೋಡ್ತಾ ಹೋಗೋಣ. ಅದಕ್ಕೂ ಮೊದಲು ಹೆಡ್ಲೈನ್ಸ್. ತಿರುಪತಿ ತಿಮ್ಮಪ್ಪನಿಗೆ 16 ವರ್ಷ ತಿಕ್ಕಿದ್ದ ನಾಮ, ದೇವಸ್ಥಾನದ ಕ್ಲರ್ಕ್ ಕದ್ದಿದ್ದು 14 ಕೋಟಿ ಹುಂಡಿ ಹಣ. ಅದರ ಮೌಲ್ಯವಾಗಿದ್ದು 140 ಕೋಟಿ ರೂಪಾಯಿ. ಇಷ್ಟೆಲ್ಲ ಕದ್ರೂ ಒಂದೇ ಒಂದು ದಿನ ಜೈಲಿಗೆ ಹೋಗಿರಲಿಲ್ಲ ಆರೋಪಿ ರವಿಕುಮಾರ್. ಸೇಲ್ಗಿದೆಯಾ ಐಪಿಎಲ್ನ ಹಾಟ್ ಫೇವರೇಟ್ ಆರ್ಸಿಬಿ? ಮತ್ತೊಮ್ಮೆ ಆರ್ಸಿಬಿ ಫ್ರಾಂಚೈಸಿ ಸೇಲ್ಗೆ ಇದೆ ಅನ್ನೋ ಸದ್ದು. ಖುದ್ದು ಐಪಿಎಲ್ ಮಾಜಿ ಅಧ್ಯಕ್ಷ ಲಲಿತ್ ಮೋದಿ ಟ್ವೀಟ್. ಐಪಿಎಲ್ ಫ್ರಾಂಚೈಸಿಗಳ ಮಾರಾಟದಲ್ಲೂ ಆರ್ಸಿಬಿ ಹೊಸ ಇತಿಹಾಸ ಬರೆಯುತ್ತೆ. ಇತರೆ ತಂಡಗಳಿಗೂ ಇದೇ ಮೂಲ ಬೆಲೆಯಾಗೋ ಸಾಧ್ಯತೆ ಇದೆ. ಸಿಟಿ ಬ್ಯಾಂಕ್ ಹರಾಜು ಪ್ರಕ್ರಿಯೆ ನೋಡಿಕೊಳ್ಳುತ್ತೆ ಅನ್ನೋ ಬಗ್ಗೆಯೂ ಲಲಿತ್ ಮೋದಿ ಪೋಸ್ಟ್ನಲ್ಲಿ ಉಲ್ಲೇಖ. ಬೆಂಗಳೂರಲ್ಲಿ ಟ್ರಾಫಿಕ್ ಜಾಮ್ ಕಂಟ್ರೋಲ್ಗೆ ದಟ್ಟಣೆ ತೆರಿಗೆ ಜಾರಿ ಪ್ಲಾನ್. ಒಬ್ಬೊಬ್ಬರೇ ಕಾರುಗಳಲ್ಲಿ ಸಂಚರಿಸೋರಿಗೆ ಹೊಸ ರೂಲ್ಸ್. ಪ್ರಾಯೋಗಿಕವಾಗಿ ಔಟರ್ ರಿಂಗ್ ರಸ್ತೆಯಲ್ಲಿ ಜಾರಿಗೆ ಚಿಂತನೆ. ಮೊದಲು ರಸ್ತೆ ರೆಡಿ ಮಾಡಿ, ಗುಂಡಿಗಳನ್ನ ಮುಚ್ಚಿ ಅಂತಿರೋ ಜನ. ಮದುವೆ ಆದೋಳು ನಮ್ಮನೆಯಲ್ಲಿ ಫಸ್ಟ್ ನೈಟ್ ಸಂಪ್ರದಾಯ ಇಲ್ಲ ಅಂದ್ಲು. ರಾತ್ರೋರಾತ್ರಿ ವರನ ಮನೆಯಲ್ಲಿದ್ದ ಹಣ ಚಿನ್ನಾಭರಣ ಕದ್ದು ಎಸ್ಕೇಪ್ ಆದ್ಲು. ರಾಜಸ್ಥಾನದ ಅಜ್ಮೇರ್ನ ಕಿಶನ್ ಗಢದಲ್ಲಿ ಘಟನೆ. ಇದೊಂದು ಕಳ್ಳರ ಜಾಲ ಅಂತ ತನಿಖೆಯಲ್ಲಿ ಬಯಲು. ರಕ್ಕಸ ಭೀಮಾ ಅಬ್ಬರಕ್ಕೆ ಕಲಬುರಗಿ ಸ್ಥಿತಿ ಅಯೋಮಯ. ಸಿಎಂ ಸಿದ್ದರಾಮಯ್ಯರಿಂದ ಇವತ್ತು ವೈಮಾನಿಕ ಸಮೀಕ್ಷೆ. 50 ನಿಮಿಷಗಳಲ್ಲಿ ನಡೆಯಲಿದೆ 11 ಸ್ಥಳಗಳ ಸಮೀಕ್ಷೆ. ಭೀಮಾ ಕಾಗಿಣ ಪ್ರವಾಹಕ್ಕೆ ನದಿ ಪಾತ್ರದಲ್ಲಿ ಅಲ್ಲೋಲ ಕಲ್ಲೋಲ. ಮಳಖೇಡ ಕಾಗಿಣಾದಲ್ಲಿ ಮನೆ ಬಡಾವಣೆಗಳು ಜಲಾವೃತ. ರಾತ್ರೋರಾತ್ರಿ ನೀರು ನುಗ್ತಾ ಇದ್ದ ಹಾಗೆ ಮನೆ ಬಿಟ್ಟು ಓಡಿದ ಜನ. ಸರಡಗಿಯಲ್ಲಿ ಭೀಮೆಯ ಅಬ್ಬರ. 60ಕ್ಕೂ ಹೆಚ್ಚು ಮನೆಗಳು ಮುಳುಗಡೆ. ಭೀಮಾ ನದಿಯಲ್ಲಿ ಕೊಚ್ಚಿ ಹೋದ ಮೀನುಗಾರರ ಬದುಕು. ಸೂಕ್ತ ಪರಿಹಾರ, ಬೇರೆ ಕಡೆ ಶಾಶ್ವತ ಆಸರೆ ಕೊಡುವಂತೆ ಮನವಿ. ಕಾಳಜಿ ಕೇಂದ್ರದಲ್ಲಿನ ಸಂತ್ರಸ್ತರ ಗೋಳು ಕೇಳೋರ್ಯಾರು? ಮನೆ ಮಠ ಕಳ್ಕೊಂಡು ಬೀದಿಗೆ ಬಂದಿರೋ ಗಾಣಗಾಪುರ ಗ್ರಾಮಸ್ಥರು, ನಿಮ್ಮ ಪರಿಹಾರ ಹಣ ಬೇಡ, ಶಾಶ್ವತ ಪರಿಹಾರ ಕೊಡಿ ಅಂತ ಸರ್ಕಾರಕ್ಕೆ ನ್ಯೂಸ್ ಫಸ್ಟ್ ಎದುರು ಸಂತ್ರಸ್ತರ ಒತ್ತಾಯ. ವಿಜಯಪುರದಲ್ಲಿ ಭೀಮೆಯ ಆರ್ಭಟಕ್ಕೆ ಮುಳುಗಿರುವ ಸೇತುವೆಗಳು. ಪ್ಲಾಸ್ಟಿಕ್ ಡಬ್ಬಿಯನ್ನೇ ಆಸರೆಯಾಗಿಸಿಕೊಂಡು ಈಜಿ ಬಂದ ವಯೋವೃದ್ಧ. ನಿತ್ಯದ ಬದುಕನ್ನೇ ಕಸಿದುಕೊಂಡ ಭೀಮಾ ನದಿ. ನೀರಾಸೀನಾ ನದಿಯ ಡ್ಯಾಂನಿಂದ ಭೀಮಾಗೆ ನೀರು ರಿಲೀಸ್. ವಿಜಯಪುರದ ಕುಮಸಗಿ ಗ್ರಾಮದಲ್ಲಿರೋ ಐತಿಹಾಸಿಕ ಶ್ರೀ ದತ್ತ ತ್ರಿವಿಕ್ರಮ ದೇಗುಲಕ್ಕೆ ಜಲ ದಿಗ್ಬಂಧನ. ಭಕ್ತರ ಪರದಾಟ, ಅರ್ಚಕರು ಬೇರೆಡೆ ಸ್ಥಳಾಂತರ. ಮಹಾಮಳೆ, ಇಂಡಿಯಲ್ಲಿ ಹೆಚ್ಚಿದ ಭೀಮಾ ನೆರೆ. ಮಿರಗಿ ಗ್ರಾಮದ ಅಂಬಾಭವಾನಿ ದೇಗುಲ ಜಲಾವೃತ. ಪ್ರವಾಹದ ನೀರಿನಲ್ಲಿ ದೇವಿಯ ದರ್ಶನ ಪಡಿತಾ ಇರೋ ಭಕ್ತರು. ಗ್ರಾಮಸ್ಥರಲ್ಲಿ ಪ್ರವಾಹ ಮತ್ತಷ್ಟು ಹೆಚ್ಚಾಗುವ ಆತಂಕ. ಬೀದರ್ನಲ್ಲೂ ಸಾವಳಿ ಗ್ರಾಮದ 40ಕ್ಕೂ ಹೆಚ್ಚು ಮನೆಗಳಿಗೆ ನುಗ್ಗಿದ ನೀರು. ಹಾವು ಚೇಳು ಜಲಚರಗಳ ಭಯದಲ್ಲಿ ಬದುಕ್ತಾ ಇರೋ ಜನ. ಗ್ರಾಮದ ಖಂಡೋಬಾ ದೇವಸ್ಥಾನಕ್ಕೂ ಜಲ ದಿಗ್ಬಂಧನ. ರಾಯಚೂರು ಯಾದಗಿರಿಯ ಗ್ರಾಮಗಳಿಗೆ ಕೃಷ್ಣಾ ಕಂಟಕ. ಬಸವಸಾಗರ ಡ್ಯಾಂನಿಂದ ನದಿಗೆ ನೀರು ಬಿಡುಗಡೆ. 2 ಜಿಲ್ಲೆಗಳ ಕೃಷ್ಣಾ ನದಿ ಪಾತ್ರದ 142 ಗ್ರಾಮಗಳಿಗೆ ನೆರೆ ಭೀತಿ. ಹೂವಿನ ಹೆಡಗಿಯ ಬಸವೇಶ್ವರ ದೇವಸ್ಥಾನ ಮುಳುಗಡೆ. ಅಪಾಯದ ಮಟ್ಟ ಮೀರಿ ಹರಿತಾ ಇರೋ ಮಲಪ್ರಭಾ. ಬಾಗಲಕೋಟೆ ಬೀರನೂರು ಗ್ರಾಮದ 16 ಎಕರೆ ಕಬ್ಬು ಬೆಳೆ ಜಲಾವೃತ. ಸೂಕ್ತ ಪರಿಹಾರಕ್ಕಾಗಿ ಅನ್ನದಾತರ ಆಗ್ರಹ.
ಕನಕ ಹೌಸಿಂಗ್ ಸೊಸೈಟಿ ವಿರುದ್ಧ 800 ಕೋಟಿ ಭೂ ಹಗರಣ ಆರೋಪ. ನಾವಿಲ್ಲಿ ಯಾವುದೇ ಹರಿಕತೆ ಹೇಳ್ತಾ ಇಲ್ಲ. ಆರೋಪಿಗಳಿಗೆ ಪೂರಕ ದಾಖಲೆಗಳಿದ್ದಾವೆ. ಮರು ಸರ್ವೆ ಅಥವಾ ನ್ಯಾಯಾಂಗ ತನಿಖೆಗೆ ನೀಡಬೇಕು ಅಂತ ಸ್ಥಳೀಯರ ಆಗ್ರಹ. ಇನ್ಮೇಲೆ ನ್ಯಾಯಾಲಯಗಳಿಂದ ಕನ್ನಡದಲ್ಲೇ ನೋಟಿಸ್. ನ್ಯಾಯಾಲಯಗಳ ಸಿಬ್ಬಂದಿಗೆ ಕನ್ನಡದಲ್ಲೇ ನೋಟಿಸ್ ಸಮನ್ಸ್ ನೀಡೋಕೆ ಆದೇಶ. ಯಾವುದೇ ಆದೇಶ ಕೊಡುವುದಿದ್ರೂ ಕನ್ನಡದಲ್ಲಿ ಕಡ್ಡಾಯಗೊಳಿಸಿ ಸೂಚನೆ. ಇಂದಿನಿಂದ ಐಸಿಸಿ ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಟೂರ್ನಿ ಮೊದಲ ಪಂದ್ಯದಲ್ಲೇ ಆತಿಥೇಯ ದೇಶಗಳಾದ ಭಾರತ ಶ್ರೀಲಂಕಾ ವನಿತೆಯರ ಮುಖಾಮುಖಿ. ಅಕ್ಟೋಬರ್ 5ರಂದು ಭಾರತ ಪಾಕಿಸ್ತಾನ ವನಿತೆಯರ ಕಾದಾಟ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.